ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆ ಆದ್ರು ಮತ್ತೆ ಒಳ್ಳೆ ಬರುವಾಗೂ ನಿಮ್ಗೆ ಕೇಳಿರ್ಲಿಲ್ಲ, ಹೋಗುವಾಗೂ ನಿಮ್ಗೆ ಕೇಳಿಲ್ಲ ಕಾಣಿಸ್ತದೆ. ಏನ್ ಸರ್ ಏನಂತೀರಿ? ಅವರಿಗೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಹೇಳಿದ ಪ್ರಕಾರ ಅವ್ರಿಗೆ ಬಹಳ ಖುಷಿಯಾಗಿದೆ ಬಿಜೆಪಿ ಹೋಗಿ ಅಂತ ಹೇಳಿದ್ದಾರೆ. ನನಗೆ ವೈಯಕ್ತಿಕವಾಗಿ ಅತ್ಯಂತ ಬಹಳ ಖುಷಿಯಾಗಿದೆ. ರಿಪೀಟ್, ಅತ್ಯಂತ ಖುಷಿಯಾಗಿದೆ. ನಾವು ಬಿಜೆಪಿ ಸೇರಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬರು ಬಿಜೆಪಿ ಸೇರಿರ್ತಕ್ಕಂಥದ್ದು ಅತ್ಯಂತ ನನಗೂ ಖುಷಿಯಾಗಿದೆ. ಅವ್ರು ಯಾತಕ್ಕಾಗಿ ಬಂದಿದ್ದಾರೆ, ಯಾತಕ್ಕಾಗಿ ಹೋಗಿದ್ದಾರೆ, ನೀವು ಅವ್ರನ್ನ ಕೇಳಿ. ಸೊ ನನ್ನ ಅಭಿಪ್ರಾಯದಲ್ಲಿ ನಥಿಂಗ್ ವಿ ಗೇನ್ಡ್, ನಥಿಂಗ್ ವಿ ಲಾಸ್ಟ್. ಸೊ ಇಟ್ಸ್ ಒನ್ಲಿ ಅವರಿಗೆ ಗೇನ್ ಆಗಿದೆ ವಿನ ಹೊರತು ನಮ್ಮ ಪಕ್ಷಕ್ಕಾಗಿರಲಿ ಅವರಿಂದ ಯಾವ ರೀತಿ ಗೇನು ಇಲ್ಲ, ಯಾವ ರೀತಿ ಲಾಸು ಇಲ್ಲ. ಈಗ ಲೋಕಸಭೆ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಲೋಕಸಭೆ ಚುನಾವಣೆ ಆಗ್ತಕ್ಕಂಥದ್ದು ಭಾಳಷ್ಟು ಇಶ್ಯೂಸ್ಗಳಿದ್ದಾವೆ. ಈಗ ಆಲ್ರೆಡಿ ಕಳೆದ ಒಂದು ತಿಂಗಳಿಂದ ನೀವು ನೋಡ್ತಾನೆ ಇದೆ ಟಿ ವಿಯಲ್ಲಿ ಭಾಳಷ್ಟು ಅರ್ಭಟವಾಗಿ ಇವತ್ತು ರಾಮನ್ನ ಯಾವ ರೀತಿ ನಾವು ಇಡೀ ದೇಶದ ಒಂದು ತೋರಿಸ್ತಾ ಇದ್ದೀವಿ, ಅದನ್ನೆಲ್ಲ ನಿಮಗೆ ಗೊತ್ತಿದೆ. ಅದ್ರ ಜೊತೆಗೆ ಭಾಳಷ್ಟು ಇಶ್ಯೂಗಳಿದ್ದಾವೆ. ಸೊ ಅದಕ್ಕೊಂದು ಯಾವುದೋ ಒಂದು ಮೋದಿ ಸಾಹೇಬರು ಅತ್ಯಂತ ಪವರ್ಫುಲ್ ಈ ದೇಶದ ಪ್ರಧಾನಮಂತ್ರಿ ಇದ್ದಾರೆ. ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡು ಅಪೋಸಿಷನಿಯರ್ಗೂ ಅವ್ರಿಗೆ ಈಕ್ವಲ್ ಇಂಪಾರ್ಟೆನ್ಸ್. ಅವರು ಒಂದು ಚಾಲೆಂಜ್ ತೊಗೊಳ್ಳಿ, ದಿನದಲ್ಲಿ 5 ತಾಸು ಅವರು ಟಿ ವಿಯಲ್ಲಿ ಬರಬೇಕು, ದಿನದಲ್ಲಿ 5 ತಾಸು ಅಪೋಸಿಷನಿಯರ್ ಕೊಡಬೇಕು. ಈ ಥರದ್ದು ಏನೋ ಒಂದು ಮಾನದಂಡ ಹಾಕಿದರೆ ಅದು ಗ್ರೇಟ್ ಅನ್ಬೋದು. 24 ತಾಸು ಅವರೇ ಟಿ ವಿಯಲ್ಲಿ ಬಂದರೆ ಅದು ಯಾಕೋ ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಶೆಟ್ಟರ್ ಹೋಗಿರೋದ್ರಿಂದ ಯಾವುದೂ ಸಮಸ್ಯೆ ಇಲ್ಲ. ಅವ್ರ ಪ್ರೆಸ್ ಸ್ಟೇಟ್ಮೆಂಟ್ ನಾನು ಕೇಳಿದೆ. ನಾನು ಬಿಜೆಪಿಗೆ ವಾಪಸ್ ಹೋಗಿರ್ತಕ್ಕಂಥದ್ದು ಭಾಳ ಸಂತೋಷ ಆಯ್ತು ಅಂತ ಹೇಳಿದ್ರು. ಮತ್ತು ಅವ್ರಿಗೆ ಸಂತೋಷ ಆದ್ರೆ ನಮಗೂ ಸಂತೋಷ ಆಗ್ಬೋದು. ಅಲ್ರಿ, ತವ್ರ ಮನೆ ಅಂತಕ್ಕಂಥ ರಾಜಕೀಯದಲ್ಲಿ ಆ ಪಕ್ಷದಿಂದ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಈ ಪಕ್ಷ ಅವ್ರನ್ನ ಗುರುತಿಸ್ಕೊಂಡು ಬಂದು ಇವತ್ತು ಮನೆ ಕುಂತಿರ್ತಕ್ಕಂಥ ಶೆಟ್ಟರ್ ಸಾಹೇಬರಿಗೆ ನಮ್ಮ ಪಕ್ಷ ಗುರುತಿಸ್ಕೊಂಡು ಗೌರವ ಕೊಟ್ಟು ಅವರಿಗೆ MLC ಮಾಡಿದ್ವಿ. ಅದ್ರ ಜೊತೆಗೆ ಯಾವುದೇ ನಮ್ಮ ಪಕ್ಷದ ಯಾವುದೇ ಒಂದು ಮೀಟಿಂಗ್ಗಳಲ್ಲಿರಲಿ ಅವರಿಗೆ ಮೇಲ್ಗಡೆನೆ ಕುಂದಿರಿಸ್ಕೊಂಡು ಸೀನಿಯರಿಟಿ ಸ್ಥಾನವನ್ನು ಕೊಟ್ಟಿದ್ವಿ. ಇಷ್ಟೆಲ್ಲ ಕೊಟ್ಟರು ಕೂಡ ಇವತ್ತು ದಡಿಯೋರಂತ ವಾಪಸ್ ಹೋಗಿ ನನಗೆ ಖುಷಿ ಬರ್ತದಂದ್ರೆ ನಮಗೂ ಭಾಳ ಖುಷಿಯಾಗಿದೆ. ಆ್ಯಕ್ಚುಲಿ ನಾವು ಪಟಾಕಿ ಹೊಡಿಬೇಕಾಗಿತ್ತು, ಹೊಡೆದಿಲ್ಲ ಅಷ್ಟೇ. ಹೊಡೆದಾರ ನಾನು ನೋಡಿಲ್ಲ, ನಾವು ಧಾರವಾಡಗಳು ನಮಗೂ ಅಷ್ಟೇ ಖುಷಿಯಾಗಿದೆ. ನಮಗೆ ಗೊತ್ತಿಲ್ಲ, ಅದೆಲ್ಲ ಅವ್ರನ್ನೇ ಕೇಳ್ಬೇಕು. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆಲ್ ದೋಸ್ ಥಿಂಗ್ಸ್, ಬಟ್ ಸ್ಟಿಲ್ ಐ ಗಾಟ್ ಗ್ರೇಟ್ ರಿಗಾರ್ಡ್. ಕಾಂಗ್ರೆಸ್ ಪಕ್ಷಕ್ಕೆ ಅಲ್ರಿ, ನಮ್ದು ಡಬಲ್ ಡೆಕ್ಕರ್ ಬಸ್ ಇದ್ದಂಗ್ರಿ. ನಮ್ದು ಯಾರು ಎತ್ಲಾಗನ ಇಳಿಬಹುದು, ಎತ್ಲಾಗನ ಹೋಗ್ಬೋದು. ನಮ್ಮ ಬಸ್ಸಿನ ಸಂಬಂಧ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ, ಟಿಕೆಟ್ ಅನ್ನು ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಇಲ್ಲ, ಈಗ ಅವರು ವೋಟ್ ಬ್ಯಾಂಕ್ ಅಂತ ಹೇಳಿ ಅಲ್ರಿ, ಲಿಂಗಾಯತ್ ವೋಟ್ ಬ್ಯಾಂಕ್ ಅಂತಕ್ಕಂಥದ್ದು ಕೇವಲ ಬಿಜೆಪಿ ಹತ್ರ ಇದೆಯಾ ಏನ್ರಿ? ಲಿಂಗಾಯತ್ ಅಂತಕ್ಕಂಥದ್ದು ಅವರು ಬಸವವಾದಿನಲ್ಲಿ ಇರ್ತಕ್ಕಂಥದ್ದು, ನಮ್ಮ ಪಕ್ಷನೇ ಬಸವಾದಿ ಮೇಲೆ ಬಸವ ತತ್ವದ ಮೇಲೆ ಇರ್ತಕ್ಕಂಥದ್ದು. ಸೊ ವೈ ಯು ಆರ್ ಪ್ರಿಸ್ಯೂಮಿಂಗ್ ದಟ್ ಆಲ್ ಲಿಂಗಾಯತ್ಸ್ ಆರ್ ವಿತ್ ಓನ್ಲಿ ಬಿಜೆಪಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ನಮ್ಮ ಪಕ್ಷದಲ್ಲಿ ಎಲ್ಲ ಸಮಾಜದವರು ಇದ್ದಾರೆ. ಸೊ ಹೆಚ್ಚಾಗಿ ಲಿಂಗಾಯತರು ಇದ್ದಾರೆ, ಒಕ್ಕಲಿಗರು ಇದ್ದಾರೆ, SC ST ಇದ್ದಾರೆ, OBCಗಳು ಇದ್ದಾರೆ, ಎಲ್ಲ ವರ್ಗಗಳ ಜನ ನಮ್ಮ ಪಾರ್ಟಿಲಿದೆ. ಅವ್ರದ್ದು ಇರ್ತಕ್ಕಂಥ ಪಾರ್ಟಿಗೆ ನಮ್ಮ ಪಾರ್ಟಿಗೆ ಭಾಳ ವ್ಯತ್ಯಾಸ ಇದೆ. ಶೆಟ್ಟರ್ ನಡೆ ಒಬ್ಬ ಅವಕಾಶವಾದಿ ರಾಜಕಾರಣಿ ಅಂತ ಅನ್ಸುತ್ತಾ ಸರ್? ಇತ್ತೀಚಿನ ಸಿಚುವೇಶನ್ ನೋಡಿದ್ರೆ ಅನ್ಸುತ್ತೆ ಹಂಗೆ. ಬಿಕಾಸ್ ಅವ್ರು ಯಾಕೆ ಬಂದರು, ಯಾಕೆ ಹೋದ್ರು, ಮೇಲ್ನೋಟದಲ್ಲಿ ಅಂತೂ ಹಂಗೆ ನನಗೆ ಕಾಣ್ತಾ ಇದೆ. ಬಟ್ ಇಟ್ಸ್ ಹಿಸ್ ಪರ್ಸನಲ್ ಚಾಯ್ಸ್. ಅವ್ರ ಬಗ್ಗೆ ನಾನು ಯಾವಾಗಲೂ ಗೌರವ ಇದೆ. ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ಇದು ನಮಗೆ ಯಾವ ರೀತಿಯಿಂದ ನಷ್ಟ ಇಲ್ಲ. ಆ್ಯಂಡ್ ನನಗೆ ವೈಯಕ್ತಿಕವಾಗಿ ಭಾಳ ಖುಷಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.